ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡಿ, ಇಲ್ಲಿ KSET 2025 ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಯಾರೆಲ್ಲ ತುಂಬ ದಿನದಿಂದ ಕಾಯ್ತಿದ್ರೆ ಇವಾಗಲೇ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಟೈಮ್ ಇಲ್ಲ. ಸೊ ನೆನ್ನೆ ಬಿಟ್ಟಿರೋದು 22/8/2025. ನೋಡಿ, ಅಲ್ಲೇ ಡೇಟ್ ಮೆನ್ಷನ್ ಆಗಿದೆ PDF ಅಲ್ಲೇ. ಹಾಗೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 28/8/2025. ಹಾಗೆ ಲಾಸ್ಟ್ ಆಗೋದು September 18ಗೆ. ಸೊ ಎಕ್ಸಾಮ್ ಡೇಟ್ ಬಂದು November 2. ಸೊ ಆ್ಯಸ್ ಯೂಶಲಿ ಆಲ್ ಟಿಕೆಟ್ನ 1 ವೀಕ್ ಅಥವಾ 15 ಡೇಸ್ ಹಿಂದೆ ಮುಂದೆ ಅಂತ ಬಿಡ್ತಾರೆ. ಅದನ್ನು ಪ್ರಾಬ್ಲಮ್ ಏನಿಲ್ಲ. ಇನ್ನು KEA ವೆಬ್ಸೈಟಲ್ಲಿ ಹೋಗಿ ನಾವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಅಲ್ಲೇ ಲಿಂಕು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮಾಡ್ಕೋದು 28ಇಂದ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಓಪನ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ. 28 ನೋಡೋಣ. ಅದೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟು ಫೀಸ್ ನೋಡಿ, ಇಲ್ಲಿ ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯಗಳ ಅಭ್ಯರ್ಥಿಗಳಿಗೆ 1000. ಪ್ರವರ್ಗ 1 SC ST PWD ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700. ಆಗಿನ ಪೇಪರ್ ವಿಚಾರಕ್ಕೆ ಬಂದರೆ ಪೇಪರ್ 1 ಪೇಪರ್ 2 ಆ್ಯಸ್ ಯೂಶಲಿ ಇರುತ್ತೆ. ಪೇಪರ್ 1 100 ಮಾರ್ಕ್ಸ್, ಪೇಪರ್ 2 200 ಮಾರ್ಕ್ಸ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ 3 hour ಇರುತ್ತೆ. 10 to 1 o'clock ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಲಾಸ್ಟ್ ಟೈಮ್ ನಡೀತಲ್ಲ ಆ ಥರ ಅನಿಸ್ತಿದೆ. ಎಕ್ಸಾಮು 2 ಪೇಪರ್ನೂ ಅಟ್ ಎ ಟೈಮ್ ನಮ್ಮ ಕೈಲಿ ಕೊಡ್ತಾರೆ. 3 ಅವರಲ್ಲಿ ನಾವು ಯಾವುದಾದ್ರೂ ಬರೀಬೋದು. ಯಾವುದಾದ್ರೂ ಅಂದರೆ ಫಸ್ಟು ಪೇಪರ್ 1 ಕಂಪ್ಲೀಟ್ ಮಾಡಬೇಕು, ಆಮೇಲೆ ಪೇಪರ್ 2 ಕಂಪ್ಲೀಟ್ ಮಾಡ್ಕೋಬೇಕು, ಅಥವಾ ಪೇಪರ್ 2 ಪೇಪರ್ 1 ಈ ಥರ. ಸೊ ಇದೇ ಅನಿಸುತ್ತೆ. ಅಂದರೆ ಪಡೆಯಬೇಕಾದ ಗರಿಷ್ಠ ಅಂಕಗಳು ಜನರಲ್ಗೆ 40%, ಇನ್ನು ಮಿಕ್ತವ್ರಿಗೆಲ್ಲ 35% ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಎಕ್ಸಾಮ್ KSET ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ. ಹಾಗೆ ಈ ಎಕ್ಸಾಮ್ ಬಂದು ಟೋಟಲ್ ಸಬ್ಜೆಕ್ಟು 33 ಸಬ್ಜೆಕ್ಟ್ಗೆ ಬಿಟ್ಟಿದ್ದಾರೆ. ಸೊ ಆ್ಯಸ್ ಯೂಶಲಿ ಇದೆಲ್ಲ ಪ್ರತಿ ವರ್ಷ ನಡೀತಾ ಇರುತ್ತೆ. ಹಾಗೆ ಸಿಲೆಬಸ್ಸಲ್ಲೂ ಅಂಥ ಚೇಂಜಸ್ ಏನಿಲ್ಲ. ಹಾಗೆ ಪರೀಕ್ಷಾ ಕೇಂದ್ರಗಳನ್ನ ನೋಡಿ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಹಾಗೆ ಮಂಡ್ಯ ಈ ಸಲ ಕೊಟ್ಟಿಲ್ಲ, ಲಾಸ್ಟ್ ಟೈಮು ಕೂಡ ಕೊಟ್ಟಿರಲಿಲ್ಲ. ಸೊ ಮಂಡ್ಯದಲ್ಲಿ ಯಾರು ಅಪ್ಲೈ ಮಾಡಬೇಕು ಅನ್ಕೋತಿದ್ರೆ ಬೆಟರ್ ಮೈಸೂರು ಅಪ್ಲೈ ಮಾಡೋದು. ಇದೇ ಥರ ಸೇಮ್ 10 ಪೇಜ್ ಇದೆ. ಇದು ನೀವು ಓದ್ಕೊಳ್ಳಿ PDF ಕಂಪ್ಲೀಟಾಗಿ. ಸೊ ಲಾಸ್ಟ್ ಟೈಮ್ ಹೇಗಿತ್ತು ಹಾಗೇ ಇದೆ. ಆ್ಯಸ್ ಯೂಶಲಿ ಇದು UGC ನಾರ್ಮ್ ಪ್ರಕಾರನೇ ಪ್ರತಿ ವರ್ಷವೂ ನಡೆಯೋದು. ಇವಾಗಲೂ ಕೂಡ ಅದೇ ಥರ ನಡೀತಾ ಇರೋದು. ಸೊ ಅತಿ ಹೆಚ್ಚಾಗಿ KSET ಇನ್ನೂ ಅಪ್ಡೇಟ್ಗಳು ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.